ಮಾಡ್ತಾ ಇದೀರಾ ಬ್ರೋ ವ್ಲಾಗ್ ಮಾಡ್ತಿದ್ದೀನಿ. ಯಾವ ಊರು ಬ್ರೋ ನಿಮ್ದು? ಇಲ್ಲಿ ಮಾತ್ರ ಒಂದು ಗಾಡಿನೂ ಸಿಗಲ್ಲ. ನಾನು 5:45 ಬಂದೆ. ಇಲ್ಲಿ ನೋಡ್ಬೋದು ನೀವು ಒಳಕಲ್ಲು ಪುಣ್ಯತೀರ್ಥ ಕ್ಷೇತ್ರ. ಅದು ಇವಾಗಿಲ್ಲ. ಹಾಯ್ ನಮಸ್ಕಾರ ಗುರು. ನಾನ್ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ನೋಡ್ತಿರ್ಬೋದು ಟ್ರೈನ್ ಅಲ್ಲಿ ಹೊಂಟಿನಿ. ಎಲ್ಲಿಗೆ ಹೊಂಟಿನಪ್ಪ ಅಂತಂದ್ರೆ ಶಿವಗಂಗೆಗೆ ಹೊಂಟಿದೀನಿ. ತುಮಕೂರು ಸಮೀಪದಲ್ಲಿ ಐತೆ, 30 ಕಿಲೋಮೀಟರ್ ಅಷ್ಟೇ. ಆ ಜಾಗದಲ್ಲಿ ಏನ್ ವಿಶೇಷತೆ ಅಂತಂದ್ರೆ ಕರ್ನಾಟಕ ಪ್ರಸಿದ್ಧ ಯಾತ್ರಾ ಸ್ಥಳ. ಹಂಗೆ ಸ್ಪಾಟ್ ಟ್ರೆಕ್ಕಿಂಗ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಅಲ್ಲಿ ಹೋಗ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಣ. ಇಷ್ಟ ಎಫರ್ಟ್ಸ್ ಹಾಕಿದೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ, ಲೈಕ್ ಮಾಡ್ರಿ. ಹೋದ ತಕ್ಷಣ ನಾಳೆ ಮಾರ್ನಿಂಗ್ 3 ಗಂಟೆ ರೀಚ್ ಆಗ್ತೀನಿ. ಹೆವಿ ರಿಸ್ಕ್ ಹಾಕಿದೀನಿ. 600 ಕಿಲೋಮೀಟರ್ ಸಮೀಪ ಐತೆ. ಮೇಬಿ 600 500 ಐತೆ. ಹೋಗಿ ನೋಡಮ್ಮ. ಹಾಯ್ ಗೈಸ್, ಇವಾಗ ನಾನ್ ತುಮಕೂರು ರೀಚ್ ಆದೆ. ಬನ್ನಿ ಇವಾಗ ನೋಡೋಣ. ಇವಾಗ ನೆಕ್ಸ್ಟ್ ಡೈರೆಕ್ಟ್ ಶಿವಗಂಗೆ ಟೆಂಪಲ್ ಹೋಗೋಣ. ಸಿಟಿಯಲ್ಲಿ ಮಾತ್ರ ಒಂದು ಗಾಡಿನೂ ಸಿಗಲ್ಲ. ಹಳ್ಳಿ ಸಿಗ್ದಂಗೆ ಒಬ್ಬತ್ತ ಓಡಾಡ್ತಿದೀನಿ. ಬನ್ನಿ ಬಸ್ಸಲ್ಲೇ ಹೋಗ್ಬಿಟ್ಟು ರೀಚ್ ಔಟ್ ಆಗೋಣ. ವಿಡಿಯೋ ಮಾಡ್ಕೊಂಡು ಹೋಗೋಣ. ಒಂದು ಗಾಡಿ ಸಿಗ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಹೊಂಟೀನಿ. ಮತ್ತೆ ಮೆಟ್ಲು ಹತ್ತಕ್ಕೆ ನಿಂತೀನಿ ಗೈಸ್. ಕೊನೆಗೂ ನಾನು 5:45 ಬಂದೆ. ಮೆಟ್ಲಲ್ಲಿ ಶುರು ಮಾಡಿದೀನಿ. ಬನ್ನಿ. ಬ್ಯಾಗ್ ಹಾಕೊಂಡದು ಖಾಲಿ ಹೋಟೆಲ್ ಹತ್ತದಂದ್ರೆ ಸುಮ್ನೆ ಅಲ್ಲಪ್ಪ ದೇವ್ರೆ. ಸ್ವಲ್ಪ ಮುಂದೆ ಬಂದ್ವಿ ಅಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ ನೋಡ್ಬೋದು ನೀವು ಇಲ್ಲಿ ಫೋಟೋ ಶೂಟಿಗೆ. ಗೈಸ್ ಇಲ್ಲಿಂದ ನೋಡ್ಬೋದು ಎಂಟ್ರೆನ್ಸ್ ಹೋಗ್ತಾ ಒಂದು ವ್ಯೂ ಪಾಯಿಂಟ್. ಇಲ್ಲಿಂದ ಎಷ್ಟು ಕ್ಲಾರಿಟಿ ಕಾಣುತ್ತಂದ್ರೆ ಇನ್ನು ಸ್ಟಾರ್ಟಿಂಗ್ ಎಷ್ಟು ಎಂಟ್ರೆನ್ಸ್ ಇಷ್ಟು ಕ್ಲಿಯಾರಿಟಿ ಐತೆ ಅಂದ್ರೆ ಇನ್ನು ಪೀಕ್ ಎಷ್ಟು ಹೆಂಗಿರುತ್ತಂತೇನೋ. ಗೈಸ್ ಇವಾಗ ನೋಡ್ಬೋದು ಮೆಟ್ಲು ಎಷ್ಟು ಹೆಂಗೈತೆ ಅಂದ್ರೆ ಪೀಕ್. ನೀವು ನೋಡ್ಬೋದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಲ್ಲಿ ನಂದಿ ಕಾಣುತ್ತೆ. ಇಲ್ಲಿಂದ ಪೀಕ್ ನೋಡ್ರೆ ಎಷ್ಟು ಕ್ಲಾರಿಟಿ ಕಾಣುತ್ತೆ. ಗುರು ಹತ್ತ ಸಮಯದಲ್ಲಿ ಉಸಿರಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗ್ತಿದೆ. ಗುರು ಈ ಬೆಟ್ಟವು ಬೆಂಗಳೂರಿನಿಂದ ಬರೋರಿಗೆ 60 ಕಿಲೋಮೀಟರ್ ಅಷ್ಟೇ ದೂರ. ಮತ್ತೆ ಈ ಬೆಟ್ಟ ನೋಡೋಕೆ ದೂರದಿಂದ ಕೆಳಗಿಂದ ಹೆಂಗ್ ಕಾಣುತ್ತೆ ಅಂದ್ರೆ ಶಿವ ಮುಖ ಕಣ್ಣಾಗಿ ಕಾಣುತ್ತೆ. ಗುರು ಇದ್ ನಂದಿ ದ್ವಾರ ಬಾಗ್ಲದವ್ರಿಗೆ ಬಂದಿವ ಅಂದ್ರೆ ಕೇವಲ ಕಾಲ್ ಭಾಗ ಅಷ್ಟೇ ಹತ್ತಿರೋದು. ಇನ್ನ ಹತ್ತೋದು ಐತೆ. ಬನ್ನಿ. ಮತ್ತೆ ಮತ್ತೆ ದಕ್ಷಿಣ ಕಾಶಿ ಎಂದೇ ಹೆಸರಾಗಿದೆ ಇದು ಈ ಬೆಟ್ಟ. ನೀವು ನೋಡ್ಬೋದು ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ದಕ್ಷಿಣ ಕಾಶಿ ಅಂತಾನೆ ಹೆಸರಾಗಿದೆ. ಹತ್ತ ಟೈಮ್ ಹುಷಾರಾಗತ್ಬೇಕು. ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಅಂದ್ರೆ ಗಂಗಾದೇಶ್ವರ ದೇವಸ್ಥಾನ ಐತೆ. ಮತ್ತೆ ಒಳಕಲ್ ತೀರ್ಥ ಫೇಮಸ್ ಐತೆ. ಮತ್ತೆ ಇನ್ನೊಂದೇನಂದ್ರೆ ಇದುವರೆಗೂ ಯಾರು ಅಲ್ಲಿ ಬೆಟ್ಟದ ತುದಿ ಒಳಗೆ ಮೇಲೆ ಹೋಗಿ ತುದಿ ಭಾಗದಲ್ಲಿ ಗಂಟೆ ಹಾಕಿದವ್ರು ಯಾರಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಈ ಬೆಟ್ಟ ಹತ್ತದೇ ಕಷ್ಟ. ಅದ್ರಲ್ಲಿ ನಾನು ಬ್ಯಾಗ್ ಹಾಕೊಂಡು ನಿಂತೀನಿ. ಯಪ್ಪ ಇನ್ನ ಅದು ಖಾಲಿ ಹೋಟಿಲ್ ಗೈಸ್. ನೋಡ್ಬೋದು ನೀವು ಪೀಕ್ ಪಾಯಿಂಟ್. ಅನ್ಕನ ಸುಲಭ ಗೈಸ್ ಹತ್ತದು. ಇನ್ನ ಸ್ವಲ್ಪ ಹತ್ರ ಇದ್ದೀನಿ. ಹೋಗೋಣ ಬನ್ನಿ. ನನ್ನ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಗೈಸ್. ದರಿದ್ರ ಪರಿಸ್ಥಿತಿ. ಚಪ್ಪಲಿನೇ ಹರಿದೋಯ್ತು. ನನ್ನ ಬಿಟ್ಟು ಹೋಗ್ಬಿಟ್ಟಾರ ಮುಂದೆ ಅವ್ರ. ಚಪ್ಪಲಿ ಬೇರೆ ಹರಿದೈತೆ. ಇಷ್ಟ ಎಫರ್ಟ್ಸ್ ಹಾಕ್ತಿದೀನಿ.
ನೋಡ್ಬೋದು ಚಪ್ಪಲಿ ಹರಿದಿರೋದು. ಗೈಸ್ ಇಲ್ಲಿ ಹತ್ತ ಟೈಮ್ ನೋಡ್ಬೋದು. ಮೊದ್ಲು ನಮ್ಗೆ ಇಲ್ಲಿ ಕಾಣುತ್ತೆ ಬಸವ ನಂದಿ ನೋಡ ಮೇಲೆ ಇಲ್ಲಿ ನೋಡ್ಬೋದು ನೀವು ಒಳಕಲ್ಲು ಪುಣ್ಯತೀರ್ಥ ಕ್ಷೇತ್ರ. ಅದು ಇವಾಗಿಲ್ಲ, ಆಮೇಲೆ ಸ್ವಲ್ಪ 7:30 9 ಗಂಟೆ ಮೇಲೆ ಓಪನ್ ಆಗದೆ. ಅಲ್ಲಿವರೆಗೂ ಫಸ್ಟ್ ನಾವು ಪೀಕ್ಗೂ ಬರೋಣ ಬನ್ನಿ. ಹತ್ತ ಟೈಮಲ್ಲಿ ನನ್ ಸ್ಲಿಪ್ಪರೇ ಕಿತ್ತೋಯ್ತು ಗೈಸ್. ಎಷ್ಟು ದರಿದ್ರ ಇರ್ಬೇಕು ನೋಡ್ಬೋದು. ನನ್ ಸ್ಲಿಪ್ಪರೇ ಕಿತ್ತೋಯ್ತು ಹತ್ತ ಟೈಮಲ್ಲಿ. ಬನ್ನಿ ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗೋಣ. ಸ್ಲಿಪ್ಪರ್ನ ಅಲ್ಲೇ ಬಿಟ್ಟು ಗೈಸ್ ಕಂಟಿನ್ಯೂ ಮಾಡ್ತಿದ್ದೀನಿ ಜರ್ನಿನ. ಅದು ಸ್ಲಿಪ್ಪರ್ ಓಟೆ ಮಾಡ್ಕೊಂಡು ಹೋದ್ರೆ ಆಯ್ತು. ಗುರು, ಈ ಬೆಟ್ಟ ಪಶ್ಚಿಮ ದಿಕ್ಕಿನಿಂದ ಶಿವಲಿಂಗ ಕಾಣುತ್ತೆ, ಪೂರ್ವ ದಿಕ್ಕಿನಿಂದ ಗಣೇಶ ಕಾಣುತ್ತೆ, ಉತ್ತರ ದಿಕ್ಕಿನಿಂದ ನಂದಿ ಕಾಣುತ್ತೆ, ದಕ್ಷಿಣ ದಿಕ್ಕಿನಿಂದ ನಾಗ ಸರ್ಪದಂತೆ ಕಾಣುತ್ತೆ ಈ ಬೆಟ್ಟ. ಬೆಟ್ಟ ಹತ್ತುವಾಗ ಗೈಸ್ ನೀವು ದಾರಿ ಹೆಜ್ಜೆಗೂ ದೇವಸ್ಥಾನ ನೋಡ್ಬೋದು ಇಲ್ಲಿ. ಗೈಸ್ ಇಲ್ಲಿ ಹತ್ತುವಾಗ ನೋಡ್ಬೋದು ನೀವು ಶಿವಪ್ಪನ ಮೂರ್ತಿ ಕಾಣುತ್ತೆ, ಮೂರ್ತಿ ತರ. ವಾಯ್ಸ್ ಕೊಡ್ತಿದೀನಿ. ಹಂಗಂದ್ರೆ ವಾಯ್ಸ್ ಹಿಂದೆ ಕೊಡೋದು ಹಂಗಲ್ಲ, ಡೈರೆಕ್ಟ್ ಮಾತಾಡೋದು. ಇವಾಗ ಹೆಂಗ್ ಮಾತಾಡಂತಿದೀಯ? ನಮ್ ಪರಿಸ್ಥಿತಿ ನೋಡಿ ಉಸಿರಾಡಕ್ಕೆ ಆಗ್ತಿಲ್ಲ, ಬ್ಯಾಗ್ ಹಾಕೊಂಡ್ ನಡೀತಿದೀನಿ. ವಿಡಿಯೋ ಮಾಡೋದು ಎಷ್ಟು ಬಜಿತಿ, ಆ ಡಬಲ್ ಎಡಿಟಿಂಗ್ ಬ್ರೋ. ಫಸ್ಟ್ ಟೈಮ್ ಬರ್ತಿರೋದು ಗೈಸ್. ಇಲ್ಲಿ ನೋಡ್ಬೋದು ಕೂತೀವಿ. ಅರ್ಧ ಭಾಗ ಬಂದಂಗೆ ಶಿವ ಪಾರ್ವತಿ ದೇವಸ್ಥಾನ ಹತ್ರ ಬಂದಿ ಒಂದೆ, ಅರ್ಧ ಭಾಗ ನಾವು ಕವರ್ ಮಾಡ್ದಂಗೆ ಇದ್ವಿ. ಗೈಸ್ ಇಲ್ಲಿ ನೋಡ್ಬೋದು ಎಷ್ಟು ಭಯಂಕರ ಐತೆ. ನೋಡ್ಬೋದು ನೀವು ಶಿವ ಪಾರ್ವತಿ ದೇವಸ್ಥಾನ ಕಾಣ್ತಿದೆ. ಇಲ್ಲಿ ಫಸ್ಟ್ ಮೇನ್ ನಂದಿ ಕಾಣ, ಆಮೇಲೆ ಫಸ್ಟ್ ನಾವು ನೋಡ್ಬೇಕಾಗಿ ಶಿವ ಪಾರ್ವತಿ, ಆಮೇಲೆ ನೆಕ್ಸ್ಟ್ ಒಳಕಲ್ ತೀರ್ಥ, ಆಮೇಲೆ 9 ಗಂಟೆ ಹೋಗ್ಬೋದು. ಆಮೇಲೆ ಪೀಕ್ ಅಲ್ಲಿ ಐತೆ. ಇನ್ನ ಒಂದ್ ವ್ಯೂ ಬಿಡ್ತೀನಿ, ವ್ಯೂ ನೋಡ್ಬೋದು ಹೆಂಗೈತೆ ಅಂತ. ಬ್ರೋ ವ್ಲಾಗ್ ಮಾಡ್ತಿದ್ದೀನಿ. ನಾವು ಬ್ರೋ ಉತ್ತರ ಕರ್ನಾಟಕದವರು. ಬ್ರೋ ಒಂದು ಫೆಬ್ರವರಿ ತಿಂಗಳಿಂದ ಸ್ಟಾರ್ಟ್ ಮಾಡಿ ಬ್ರೋ ಈ ವರ್ಷ. ಏನ್ ಕಂಟೆಂಟ್ ನಿಮ್ದೆಲ್ಲ? ಟ್ರಾವೆಲಿಂಗ್ ಬ್ರೋ, ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡೋದು. ನಿಮ್ ಸೈಡ್ ಯಾರು ಇಲ್ಲ ಬ್ರೋ ಟ್ರಾವೆಲಿಂಗ್ ಬ್ಲಾಗರ್ಸ್ ಅಷ್ಟೊಂದು ಯಾರು ಇಲ್ಲ? ಹಂಗಂದ ಕರ್ನಾಟಕದಲ್ಲಿ ಬೆಳೆ ಸಂಖ್ಯೆ ಇದಾರೆ, ಸ್ವಲ್ಪ 5-6 ಜನ ಅಷ್ಟೇ. ಅದು ಉತ್ತರ ಕರ್ನಾಟಕದಲ್ಲೂ ಯಾರು ಅಷ್ಟೊಂದಿಲ್ಲ. ಮಾಡಕ್ ನಿಂತಿದೀನಿ, ಕ್ಲಿಕ್ ಆಗ್ಲಿ ಅಂತ ಅಷ್ಟೇ. ಏನೈತೆ ಬ್ರೋ ಇದು ಯೂಟ್ಯೂಬ್ ಚಾನಲ್ ನೇಮ್? ಕಾಲ್ ಮಿ ಕನ್ನಡಿಗ್ 93 ಬ್ರೋ. ಓಕೆ ಬ್ರೋ, ಸಪೋರ್ಟ್ ಇರ್ಲಿ, ನಮ್ ಸಪೋರ್ಟ್ ಇರ್ಲಿ. ಥ್ಯಾಂಕ್ಸ್ ಬ್ರೋ, ಚೆನ್ನಾಗಿ ಮಾಡಿ ಬ್ರೋ. ಥ್ಯಾಂಕ್ಸ್ ಬ್ರೋ. ಓಕೆ ಬ್ರೋ. ನೀವ್ ಎಲ್ಲಿಂದ ಬಂದಿರು? ನಾವ್ ಇಲ್ಲೇ ಬ್ರೋ, ಲೋಕಲ್ ಬೆಂಗಳೂರು. ಲೋಕಲ್ ಏನಾ? ಸರಿ ಬ್ರೋ, ಚೆನ್ನಾಗಿ ಮಾಡಿ. ಓಕೆ ಬ್ರೋ. ಗೈಸ್ ಇಲ್ಲಿ ನೋಡ್ಬೋದು ಕೈಲಾಸ ಬಾಗಿಲು ಶಿವ ಪಾರ್ವತಿ ಇದ್ದಾರೆ. ಎಷ್ಟು ಚೆನ್ನಾಗೈತೆ ಅಂತ. ಬ್ಯಾಗ್ ಹಾಕೊಂಬರೋರು ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಇಲ್ಲಿ ಮಂಗಗಳ ಕಾಟ ಜಾಸ್ತಿನೇ ಐತೆ.
ಮೆಟ್ಲ ತಗೊಂಡಿವಿ, ಕೋತಿಗಳ ಕಾಟ ಐತಿ ಇಲ್ಲಿ. ಭಾಷೆ ಹೋಗೋದ ಮತ್ತೆ ಭಾಷೆಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಪಂಚಮುಖಿ ಹೋಗ್ಬೇಕು ಅಂದ್ರೆ ಒಳಗೋಗ್ಬೇಕು ದಿನ ನೈಟ್ ನೋಡಕ್ ಬಾ ಸೈಕಾಗೈತೆ ನಂದಿ ಹತ್ರ ಹೋಗೋದು ಬರುತ್ತೆ ವಾಟರ್ ಬಾಟಲ್ ಅಲ್ಲಿ ಹಿಂಗ್ ಕೂತ್ಕೊಂಡಿತ್ತು ಹಿಂಗ ಗಾಡಿಲಿ ಎಲ್ಲಿ ಯವ್ವ ಬಾಯ್ ಬಂದ್ ಮನೆ ಸರಿ ತಡಿ ಅಲ್ಲಿ ಅಲ್ಲಿ ಟಾಪಲ್ಲಿ ಗೈಸ್ ಕೋತಿಗಳ ಕಾಟಲ್ಲಿ ಮಾತ್ರ ಹೆವಿ ಐತೆ. ಹುಷಾರ್, ಬ್ಯಾಗ್ ಮಾತ್ರ ಹಾಕೊಂಡ್ ಬರ್ಬೇಡ್ರಿ ಗೈಸ್. ಹೆಂಗಿತ್ತು ಬ್ರೋ? ನಿಂಗೇನ್ ಜಾಕೆಟ್ ಏನ್ ಮಾಡಿಲ್ಲ? ನೀವೇನು ಮಾಡಿಲ್ಲ ನನ್ ಕೈಯಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ನನ್ಗೆ ಅಟ್ಟೆ ಕಾಯ್ತಾರ ಬ್ಯಾಗ್ ತಗೊಂಡೋಗಿರೋ ಹುಷಾಗಿದೆ. ಯವ್ವ ಜಿಪ್ಪಿಗೆಲ್ಲ ಚೆಕ್ ಮಾಡಿದ್ರ ಜೋಬ್ ಮೇಲ ಹೆವಿ ಸೈಕ್ ಜಾಬ್ ಎಲ್ಲ ಚೆಕ್ ಮಾಡ್ತಾರೆ ನೋಡ್ರಿ. ನೀನು ಅವನ ಜೊತೆಗೆ ಅಲ್ವಾ ಅಷ್ಟೇ. ಹೋದೆ ಪುಣ್ಯ ಇಲ್ಲೇನಿಲ್ಲ. ಹೌದು ಹುಲಿಯ, ನೀನ್ ಕುಂತೆ ಅಂದ್ರೆ ಇವ್ ಪರ್ಮನೆಂಟ್ ಆಗ್ತಾರ. ಗೈಸ್ ಆಲ್ಮೋಸ್ಟ್ ಪೀಕ್ ಬಂದೀವಿ. ಕೋತಿಗಳ ಶಬ್ದ ನೋಡಿದ್ರು ಬ್ರೋ, ಅಟ್ಯಾಕ್ ಕೆಳಗೆ. ಅದು ಹುಡುಗಿರತ್ತು ಬರ್ತಲೇ ಇಲ್ಲ ಅನ್ಕೊಳ್ರಿ. ಬನ್ನಿ ಏನ್ ಟಿಫನ್ ಮಾಡಿರಾ? ನಾನು ಇಲ್ಲ. ಗೈಸ್ ಹತ್ತ ಟೈಮ್ ನೋಡ್ರಿ, ಹುಷಾರ್ ಹಾಕ್ಬೇಕು. ಕೈ ಜಾರ್ ಬಿದ್ವಿ ಅಂದ್ರೆ ಮುಗೀತು. ಹಾ ಹುಷಾರ್ ಹುಷಾರ್. ಹೆವಿ ರಿಸ್ಕ್ ಅಲ್ಲ ಇದು. ನಂದು ಲೈಫ್ ಟೈಮ್ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಬ್ರೋ. ಇಲ್ಲೇ ನೋಡಿ ಬ್ರೋ, ಪೀಕ್ ಸೈಕ್. ಸರಿ ಬ್ರೋ, ಅಲ್ಲಿ ನೋಡಿ ಬ್ರೋ, ಯಾವ್ದೋ ಒಂದು ಪರ್ವತ ಸೈಕ್ ಕಾಣ್ತಿದೆ. ಜಿಮ್ ಹೋಗೋದೇ ಬೇಡ, ತೊಡೆ ನೋವು. ಹುಷಾರ್. ಒಂದ್ ಕೈಯಲ್ಲಿ ಫೋನ್, ಒಂದ್ ಕೈಯಲ್ಲಿ
ನಿಧಾನ ತಮ್ಮನೇ ಹಾಕ್ತಿದ್ರು ಹಾಗೆ ಬೇಕಲ್ಲ. ಇಳಿಯುವಾಗ ಅನ್ಸತ್ತೆ ಹಂಗಲ್ಲ ಹಾ ಆಯ್ತು ಇಲ್ಲವ್ರು ಬಂದ ಆಮೇಲೆ ಶಬ್ದ ಮಾಡೋಕ ಅಷ್ಟು ಪೀಕ್ ಅಲ್ಲಿಂದ ಬಂದಿದ್ದಕ್ಕೆ ಇಲ್ಲವ್ರು ಬಂದಿದ್ದಕ್ಕಾರ ಗಂಟೆ ಬಾರಿಸ್ಲೇಬೇಕು. ಇಲ್ಲಿಂದ ನೋಡ್ಬೋದು ಹೆಂಗ್ ವ್ಯೂ ಕಾಣುತ್ತೆ ಅಂತ. ಗೈಸ್ ಇಲ್ಲಿ ನೋಡ್ಬೋದು ಇವ್ರು ಏನ್ ಮಾಡ್ತಾರೆ ಗೈಸ್ ಎಲ್ಲ ಆಯ್ತು. ಇವಾಗ ಮೇಲೆಲ್ಲ ನೋಡ್ಕೊಂಡ್ ಬಂದ್ವಿ. ಇವಾಗ ಇಲ್ಲಿ ನೋಡ್ಬೋದು ಒಳಕಲ್ ಪುಣ್ಯ ತೀರ್ಥ ಕ್ಷೇತ್ರಕ್ಕೆ ಒಳಗ್ ಹೋಗ್ಬೇಕಂತಂದ್ರೆ ಫಸ್ಟ್ 5 ರೂಪಾಯಿ ನಿಮ್ಗೆ ಅದ ಚೇಂಜ್ ಇರಬೇಕು. ಬನ್ನಿ ನೋಡಮ್ಮ ಒಳಗ್ ಹೋಗಿ ಹೆಂಗಿರುತ್ತೆ. ಕ್ಯೂ ಐತಿ ನೋಡ್ರಿ, ರಶ್ ಐತೆ. ಮತ್ತೆ ಆನ್ಲೈನ್ ಇಲ್ಲ, ಕ್ಯಾಶ್ ಕಂಪಲ್ಸರಿ ಬೇಕೇ ಬೇಕು. 5 ರೂಪೀಸ್ ಚೇಂಜ್ ಒಬ್ರಿಗೆ. ಮತ್ತೆ 9:30 9 ಸ್ಟಾರ್ಟ್ ಆಗೋದು. ಬೆಳಗ್ಗೆ ಬಂದ್ರು 9 ಸ್ಟಾರ್ಟ್ ಆಗೋದು. ಎಲ್ಲ ದರ್ಶನ ನಿಮ್ದೆಲ್ಲ ಮೇಲ್ ಹೋಗಿ ಎಲ್ಲ ಆದ್ಮೇಲೆ ಒಳಗ್ ಹೋಗ್ಬೋದು. ನೀರ್ ಸಿಕ್ತಾ ನಿನ್ಗೆ? ನಿನಗ್ ಬ್ರೋ ಬಾ ಬ್ರೋ ನಾವು ಹೋಗಂಬ. ಅಶೋಕ ಇಂದ ಬಂದಿದೆ. ಗೈಸ್ ಎಂಟ್ರೆನ್ಸ್ ನೋಡ್ಬೋದು. ಎಂಟ್ರೆನ್ಸ್ ನೋಡ್ಬೋದು ಇಲ್ಲಿ ಹೆಂಗೈತೆ ಅಂತ. ಫುಲ್ ಹೆವಿ ರಶ್ ಐತೆ ದೇವ್ರ ದರ್ಶನ ಮಾಡೋದಕ್ಕೆ. ಗೈಸ್ ಕಂಟೆಂಟ್ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.